ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ 2025ನೇ ಸಾಲಿನ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಫಸ್ಟ್ ಚಾಪ್ಟರ್ ಮೇಲೆ ಕೇಳಿದ್ದಂತಹ ಒಂದು 6 ಮಾರ್ಕ್ಸ್ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಚಾಪ್ಟರ್ ಮೇಲೆ ಗ್ಯಾರಂಟಿ ಆಫ್ ಪ್ರಾಫಿಟ್ನ ಪ್ರಾಬ್ಲಮ್. ಈಗ ನೀವು ಟೆಸ್ಟಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರ್ ಮೇಲೆ ನಿಮಗೆ ಕ್ವೆಶನ್ಸ್ಗಳು ಇರೋದರಿಂದ ಈ ಪ್ರಾಬ್ಲಮ್ನ ನಾನು ಸೊಲ್ಯೂಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರಾಬ್ಲಮ್ ಏನು ಅಂತ ಅಂದರೆ, ವರುಣ್ ಮತ್ತು ತರುಣ್ ಅನ್ನುವಂತಹ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ 3:2 ಆಗಿರುತ್ತೆ. ಅವರು ಕಿರಣ್ ಅನ್ನುವಂತಹ ಒಬ್ಬ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ 1/6 ಶೇರನ್ನು ಕೊಡಬೇಕು ಅನ್ನುವಂಥದ್ದು ಅಗ್ರಿಮೆಂಟ್ ಆಗಿದೆ. ಅಂತ ಅಂದರೆ 25,000 ರೂಪಾಯಿನ ಅವರಿಗೆ ಮಿನಿಮಮ್ ಗ್ಯಾರಂಟಿ ಕೊಡಬೇಕು. 1/6 ಶೇರ್ ಅವ್ರದ್ದಾಗಿದೆ, ಆದರೂ ಕೂಡ 25,000 ರೂಪಾಯಿನ ಅವರಿಗೆ ಕೊಡಲೇಬೇಕು ಅನ್ನುವಂಥದ್ದು ಅಗ್ರಿಮೆಂಟ್ ಆಗಿದೆ. ಟೋಟಲ್ ಪ್ರಾಫಿಟ್ಟು 90,000 ಅರ್ನ್ ಮಾಡಿದ್ದಾರೆ. ಹಾಗಾದರೆ ಈ 25,000ಕ್ಕೆ ಎಷ್ಟು ದುಡ್ಡು ಕಡಿಮೆ ಆಗುತ್ತೆ, ಅದನ್ನು ವರುಣ್ ಮತ್ತು ತರುಣ್ ಅವರು ಹೇಗೆ ಕೊಡಬೇಕು ಅನ್ನುವಂಥದ್ದು ಇಲ್ಲಿ ನಾವು ಸೊಲ್ಯೂಷನ್ ಮಾಡಿ ಆನ್ಸರನ್ನು ತೋರಿಸ್ಬೇಕು. ಈಗ ಸೊಲ್ಯೂಷನನ್ನು ನೋಡಿದ್ರೆ 25,000 ಮಿನಿಮಮ್ ಗ್ಯಾರಂಟಿಯನ್ನು ಕೊಡಬೇಕು. 90,000 ಪ್ರಾಫಿಟ್ ಆಗಿದೆ. ಅವರಿಗೆ ಹೋಗುವಂತಹ ಶೇರು 1/6 ಶೇರು. ಆ ಶೇರಲ್ಲಿ ಕಡಿಮೆ ಆದರೂ ಕೂಡ ಇವರಿಬ್ಬರು ಅದನ್ನು ಫುಲ್ಫಿಲ್ ಮಾಡಿ ಕೊಡಬೇಕು. ಮೊದಲು ನಾವು ನೋಟನ್ನು ಮಾಡ್ಕೊಳ್ಬೇಕು. ಡೆಫಿಷಿಯನ್ಸಿ ಆಫ್ ಕಿರಣ್ ಟು ಬಿ ಬಾರ್ನ್ ಬೈ ವರುಣ್ ಆ್ಯಂಡ್ ತರುಣ್. ಎಷ್ಟು ಡೆಫಿಷಿಯನ್ಸಿ ಬರ್ತಾ ಇದೆ ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಟು ಕಿರಣ್, ಎಷ್ಟು ಪ್ರಾಫಿಟನ್ನು ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. 25,000 ರೂಪಾಯಿನ ಕಿರಣ್ ಅವರಿಗೆ ಪ್ರಾಫಿಟ್ ಆಗಿ ಕೊಡಬೇಕು ಅನ್ನುವಂಥದ್ದಿಲ್ಲಿ ಅಗ್ರಿಮೆಂಟ್ ಆಗಿದೆ. ಅದರಲ್ಲಿ ಅವರ ಪಾಲು ಎಷ್ಟಿದೆ, ಆ್ಯಕ್ಚುವಲ್ ಅವರಿಗೆ ಸಿಗುವಂತಹ ಶೇರ್ ಎಷ್ಟಿದೆ ಅಂತ ಅಂದರೆ, ಕಂಪನಿಯ ಪ್ರಾಫಿಟ್ ಇರುವಂಥದ್ದು 90,000. ಕಿರಣ್ ಶೇರ್ ಇನ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ 90,000 ಪ್ರಾಫಿಟ್ ಆಗಿದೆ. 90,000ದಲ್ಲಿ ಅವ್ರದ್ದು ಶೇರ್ ಎಷ್ಟು, 1/6 ಶೇರ್ ಅವ್ರದ್ದಾಗಿದೆ. 1/6 ಶೇರ್ ಅಂತ ಅಂದರೆ 15,000 ರೂಪಾಯಿ ಅವರಿಗೆ ಪ್ರಾಫಿಟ್ಟಲ್ಲಿ ಅವ್ರದ್ದು ಶೇರ್ ಇದೆ. ಆದರೆ ಅವರು ಏನು ಹೇಳಿದ್ದಾರೆ, 25,000ನ ಕೊಡಲೇಬೇಕು. 15,000 ಅವರಿಗೆ ಆಲ್ರೆಡಿ ಸಿಗುತ್ತೆ. ಇನ್ನೂ ಎಷ್ಟು ಕಡಿಮೆ ಬರ್ತಾ ಇದೆ, 10,000 ರೂಪಾಯಿ ಡೆಫಿಷಿಯನ್ಸಿ ಬರ್ತಾ ಇದೆ, ಕಡಿಮೆ ಬರ್ತಾ ಇದೆ. ಅದನ್ನ ಯಾರಿಬ್ಬರು ಕೊಡಬೇಕು, ವರುಣ್ ಮತ್ತು ತರುಣ್ ಅವರು ಅದನ್ನು ಫುಲ್ಫಿಲ್ ಮಾಡಿ ಕೊಡಬೇಕು. ಹಾಗಾದರೆ ಅವರ ಅಕೌಂಟಿಂದ ಎಷ್ಟು ದುಡ್ಡು ಹೋಗಬೇಕು. ವರುಣ್ಸ್ ಶೇರ್ ಇನ್ ಡೆಫಿಷಿಯನ್ಸಿ, ಈ 10,000ದಲ್ಲಿ ವರುಣ್ ಎಷ್ಟು ಕೊಡಬೇಕು, ತರುಣ್ ಎಷ್ಟು ಕೊಡಬೇಕು. 10,000ದಲ್ಲಿ ವರುಣ್ ಮತ್ತು ತರುಣ್ ಅವರ ಶೇರ್ ಎಷ್ಟು, 3:2. 10,000ನ 3/5 ಮಾಡಿದರೆ 6,000 ರೂಪಾಯಿನ ವರುಣ್ ಅವರು ಕೊಡಬೇಕು. ಹಾಗೆ ತರುಣ್ ಅವರು ಎಷ್ಟು ಕೊಡಬೇಕು, 10,000ದಲ್ಲಿ ಅವರ ರೇಷಿಯೋ ಎಷ್ಟು, 2/5 ಮಾಡಿದರೆ 4,000 ರೂಪಾಯಿನ ತರುಣ್ ಅವರು ಕೊಡಬೇಕು. ಕಡಿಮೆ ಇರುವಂಥ 10,000ನ 10,000ದಲ್ಲಿ 6,000 ರೂಪಾಯಿನ ವರುಣ್ ಕೊಡಬೇಕು, 4,000 ರೂಪಾಯಿನ ತರುಣ್ ಕೊಡಬೇಕು. ಆಗ 25,000 ಕಂಪ್ಲೀಟ್ ಆಗುತ್ತೆ. ಇಷ್ಟು ಆದಮೇಲೆ ನಾವೀಗ ಫಾರ್ಮ್ಯಾಟನ್ನು ಹಾಕ್ಕೊಳ್ಬೇಕು. ಫಾರ್ಮ್ಯಾಟನ್ನು ಹೆಡ್ಡಿಂಗನ್ನು ಬರ್ಕೊಳ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಗ್ಯಾರಂಟಿ ಆಫ್ ಪ್ರಾಫಿಟ್. ಪರ್ಟಿಕ್ಯುಲರ್ಸ್, ಡೆಬಿಟ್, ಕ್ರೆಡಿಟ್, ಅಮೌಂಟ್ ಕಾಲಮನ್ನು ಹಾಕ್ಕೊಳ್ತೀವಿ. ಡೆಬಿಟ್ ಕ್ರೆಡಿಟನ್ನು ಮೆನ್ಷನ್ ಮಾಡಬೇಕು, ಮರಿಬಾರ್ದು. ಕೊಟ್ಟಿರುವಂತಹ ಪ್ರಾಫಿಟ್ ಏನಿರುತ್ತೆ ಅದನ್ನು ನಾವು ಡೈರೆಕ್ಟಾಗಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿಯನ್ನು ಮಾಡ್ತೀವಿ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 90,000, ಅವರ ಪ್ರಾಫಿಟ್ಟು 90,000 ಇದೆ. ಈಗ ಡೆಬಿಟ್ ಸೈಡ್ನಲ್ಲಿ 3 ಜನರ ಅಕೌಂಟನ್ನು ನಾವು ಓಪನ್ ಮಾಡ್ತಾ ಬರ್ತೀವಿ. ಪ್ರಾಫಿಟ್ ಎಷ್ಟೆಷ್ಟು ಹೋಗಬೇಕು, ಪ್ರಾಫಿಟ್ ಟ್ರಾನ್ಸ್ಫರ್ ಟು ವರುಣ್ ಅಕೌಂಟ್, ತರುಣ್ ಅಕೌಂಟ್, ಕಿರಣ್ ಅಕೌಂಟ್. ಮೊದಲನೇದು ವರುಣ್ಸ್ ಕ್ಯಾಪಿಟಲ್ ಅಕೌಂಟ್. ವರುಣ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಷ್ಟಿದೆ, 90,000 ಪ್ರಾಫಿಟ್ಟಲ್ಲಿ ಅವ್ರದ್ದು 3, ಅವ್ರದ್ದು ರೇಷಿಯೋ ಎಷ್ಟು, 3:2:1. 3 ಜನದ್ದು ತಗೊಂಡಾಗ 3:2:1 ರೇಷಿಯೋ ಅಲ್ವಾ. ವರುಣ್ ಅವ್ರದ್ದು ರೇಷಿಯೋ ಎಷ್ಟು, ಅದರಲ್ಲಿ 3/6. 90,000ದಲ್ಲಿ 3/6 ಮಾಡಿದಾಗ ಅವರ ಅಕೌಂಟಲ್ಲಿ 45,000 ರೂಪಾಯಿ ಇದೆ. ಆ 45,000 ರೂಪಾಯಲ್ಲಿ ಅವರು
ಕಿರಣ್ ಅವರಿಗೆ ಎಷ್ಟು ದುಡ್ಡನ್ನು ಕೊಡಬೇಕು? 6,000 ರೂಪಾಯಿನ ಕೊಡಬೇಕು. ಆ 6,000 ರೂಪಾಯಿನ ಅವ್ರ ಅಕೌಂಟಲ್ಲಿ ನಾವು ಲೆಸ್ ಮಾಡಬೇಕು. ಲೆಸ್ ಶೇರ್ಡ್ ಎಫಿಷಿಯನ್ಸಿ 6,000. 45,000ದಲ್ಲಿ 6,000ನ ಲೆಸ್ ಮಾಡಿದರೆ 39,000 ಅವ್ರ ಅಕೌಂಟಲ್ಲಿ ಉಳಿತು, ವರುಣ್ ಅವರ ಅಕೌಂಟಲ್ಲಿ. ನೆಕ್ಸ್ಟ್ ಎಲ್ಲಿಗೆ ಬರ್ತೀವಿ? ತರುಣ್ಸ್ ಕ್ಯಾಪಿಟಲ್ ಅಕೌಂಟ್. ತರುಣ್ ಅವ್ರಿಗೆ ಹೋಗುವಂತಹ ಶೇರ್ ಎಷ್ಟು? 90,000ದಲ್ಲಿ ಅವರ ರೇಷಿಯೋ 2/6. 2/6 ಮಾಡಿದರೆ 30,000 ಅವರ ಅಕೌಂಟಲ್ಲಿ ಇದೆ. ಅವರು ಕಿರಣ್ ಅವರಿಗೆ ಎಷ್ಟು ಕೊಡಬೇಕು? 4,000 ರೂಪಾಯಿನ ಕೊಡಬೇಕು. 4,000 ರೂಪಾಯಿನ ಅವ್ರ ಅಕೌಂಟಲ್ಲಿ ನಾವು ಲೆಸ್ ಮಾಡ್ತೀವಿ. 30,000ದಲ್ಲಿ 4,000 ರೂಪಾಯಿನ ತರುಣ್ ಅವ್ರ ಅಕೌಂಟಲ್ಲಿ ಲೆಸ್ ಮಾಡಿದರೆ ಅವ್ರ ಅಕೌಂಟಲ್ಲಿ ಉಳಿಯುವಂಥದ್ದು 26,000. ನೆಕ್ಸ್ಟ್ ಲಾಸ್ಟ್ ಕಿರಣ್ಸ್ ಕ್ಯಾಪಿಟಲ್ ಅಕೌಂಟ್. ಕಿರಣ್ಗೆ ಹೋಗಿದ್ದಂತಹ ಶೇರ್ ಎಷ್ಟು? 90,000ದಲ್ಲಿ ಅವ್ರದ್ದು ರೇಷಿಯೋ 1/6 ಅಂತ ಅಂದರೆ 15,000. 15,000 ಅವರ ಅಕೌಂಟಲ್ಲಿ ಇರುತ್ತೆ. ಆದರೆ ಅವರಿಗೆ ಎಷ್ಟು ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು? 25,000 ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಹಾಗಾಗಿ ವರುಣ್ ಅವರು 6,000 ಕೊಟ್ಟಿದ್ದಾರೆ, ಹಾಗೆ ತರುಣ್ ಅವರು 4,000 ಕೊಟ್ಟು 25,000ನ ಕಂಪ್ಲೀಟ್ ಮಾಡಿದ್ದಾರೆ. ಅದನ್ನು ನಾವಿಲ್ಲಿ ಎಂಟ್ರಿಯನ್ನು ಹಾಕಬೇಕು. 15,000 ಜೊತೆಗೆ ಆ್ಯಡ್ ಡೆಫಿಷಿಯನ್ಸಿ ರಿಸೀವ್ಡ್ ಫ್ರಮ್. ಆ್ಯಡ್ ಡೆಫಿಷಿಯನ್ಸಿ ರಿಸೀವ್ಡ್ ಫ್ರಮ್. ವರುಣ್ ಅವರಿಂದ ರಿಸೀವ್ ಮಾಡ್ಕೊಂಡಿರುವಂಥದ್ದು 6,000, ತರುಣ್ ಅವರಿಂದ ರಿಸೀವ್ ಮಾಡ್ಕೊಂಡಿರುವಂಥದ್ದು 4,000. ಟೋಟಲ್ ಮಾಡಿದರೆ ಅಲ್ಲಿ 15, 6, 4 ಅಂದರೆ 25,000 ಅವರಿಗೆ ಮಿನಿಮಮ್ ಗ್ಯಾರಂಟಿ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈ ರೀತಿ ನೀವು ಮಿನಿಮಮ್ ಗ್ಯಾರಂಟಿಯನ್ನು ಫೈಂಡ್ ಔಟ್ ಮಾಡುವಂಥದ್ದು. ಇದು 6 ಮಾರ್ಕ್ಸ್ಗೆ ಕೇಳಿದ್ದಂತಹ ಲಾಸ್ಟ್ ಇಯರ್ನ ಕ್ವಶನ್ ಪೇಪರ್ ಪ್ರಾಬ್ಲಮ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಕೆಂಡ್ ಚಾಪ್ಟರ್ ಮೇಲೆ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದ್ದಾರೆ, ಇದನ್ನು ಕೂಡ ಸೊಲ್ಯೂಷನ್ ಮಾಡಿ ತೋರಿಸ್ತೀನಿ. ನೀವೀಗೇನು ಟೆಸ್ಟಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.